ನಮಸ್ತೆ. ಇವತ್ತು ನಾನು ಹಸಿ ಹುಣಸೆಕಾಯಿ ತೊಕ್ಕು ಮಾಡ್ತಾ ಇದ್ದೀನಿ. ಅಂದ್ರೆ ಪೂರ್ತಿ ಎಳೆದಿರಲ್ಲ, ಪೂರ್ತಿ ಬಲ್ತಿರಲ್ಲ. ಆಗಸ್ಟ್ ತಿಂಗಳಿಂದ ನಾವು ಹುಣಸೆಕಾಯಿನ ಬಳಸ್ತೀವಿ. ಅಂದ್ರೆ ಒಂದು ಪದ್ಧತಿ ಆದ್ರೆ ಇದೆಯಲ್ಲ, ನಾಗರ ಚೌತಿ ಆದ್ಮೇಲೆ ತಿನ್ಬೇಕು ಅಂತ ಹೇಳ್ಬಿಟ್ಟು. ಸೊ ನಾಗರ ಚೌತಿ ಪೂರ್ತಿ ಎಳೆಯದಿರತ್ತೆ. ಸೊ ನಾವು ನಾಗರ ಚೌತಿ ದಿವಸ ಅದನ್ನ ಪೂಜೆ ಕೂಡ ಬಳಸ್ತೀವಿ ಅಲ್ವಾ. ಸೊ ಹಾಗಲ್ದೆ ಸ್ವಲ್ಪ ಬಲ್ತಿರತ್ತೆ ಮತ್ತು ಪೂರ್ತಿ ಬಲ್ತಿರಲ್ಲ. ಪೂರ್ತಿ ಸ್ವಲ್ಪ ದೊಡ್ಡದಾಗಿದೆ, ಹಣ್ಣು ಆಗ್ತಾ ಇದೆ ಅಂತಂದಾಗ ಇನ್ನು ದೋರ್ಗಾಯಿ ಇರುತ್ತಲ್ಲ, ಅವಾಗ ನಾವು ವರ್ಷಕ್ಕಾಗೋಷ್ಟು ಹುಣಸೆಕಾಯಿ ತೊಕ್ಕು ಮಾಡ್ಕೊತೀವಿ. ಇದು ಹಾಗಲ್ಲ, ಇದು ಕೇವಲ ಇನ್ಸ್ಟೆಂಟ್ ಅಂದ್ರೆ ಒಂದು 2-3 ಡೇಸ್ಗೆ ಇಟ್ಕೊಳ್ಳೋಂಥದ್ದು. ಹಸಿ ಕೊಬ್ಬರಿ ಹಾಕಿರ್ತೀವಿ ಅದ ಕಾರಣ ಇಟ್ಕೊಂಡು 3 ದಿನಕ್ಕಾಗೋಷ್ಟು ಮಾಡೋದಷ್ಟೇನೆ. ಬಟ್ ಬಹಳ ಚೆನ್ನಾಗಿರುತ್ತೆ, ಬಾಯಿಗಂತೂ ತುಂಬಾ ಟೇಸ್ಟಿ ಇರುತ್ತೆ. ಇದು ಸ್ವಲ್ಪ ಸ್ಪೈಸಿ ಮಾಡ್ಕೋಬೇಕು, ಬಹಳ ಚೆನ್ನಾಗಿರುತ್ತೆ ಇದು ಅನ್ನ ಕಲ್ಸ್ಕೊಳ್ಳೋದಿಕ್ಕೆ. ಸೊ ಹಾಗಾಗ್ಬಿಟ್ಟು ಅದನ್ನ ಮಾಡ್ತಾ ಇದ್ದೀನಿ ಇವತ್ತು, ನಿಮಗೆ ತೋರಿಸ್ತಾ ಇದ್ದೀನಿ. ನಿಮ್ಗೆ ಏನಾದ್ರೂ ಸಿಕ್ಕರೆ ಅದನ್ನ ಖಂಡಿತ ಮಾಡ್ಕೊಳ್ಳಿ, ಟ್ರೈ ಮಾಡಿ. ಒಂದ್ ವೇಳೆ ಇದು ಗೊತ್ತಿಲ್ದಿದ್ರೆ ಇದು ನೋಡ್ಕೊಂಡಾದ್ರೂ ನೀವು ಟ್ರೈ ಮಾಡಿ. ಓಕೆನಾ? ಪ್ರಾಸೆಸ್ ನೋಡ್ಕೊಂಬರೋಣವಾ? ಹುಣಸೆಕಾಯಿ ತೊಕ್ಕಿಗೆ ನಾವು ಈ ಥರ ಇಷ್ಟು ಇರಬೇಕು, ಬಹಳ ದಪ್ಪ ಇರಬಾರ್ದು, ಬಹಳ ತೆಳ್ಳಗಿರಬಾರ್ದು. ಈ ಹದ ಇರುತ್ತೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಮಾಡೋವಂಥದ್ದು. ಇದನ್ನು ಬಹಳ ಇದು ಟೆಂಪ್ರವರಿ ಅಂತ ಹೇಳಿದ್ನಲ್ಲ, ಅದಕ್ಕೆಲ್ಲ ನೀಟಾಗೆಲ್ಲ ಮುರಿದಿಟ್ಕೋಬೇಕು. ಸಣ್ಣ ಸಣ್ಣ ನಾರು ಬಂದರೆ ನಾರು ಕೂಡ ತೆಕ್ಕೋಬೇಕು, ಯಾಕಂದರೆ ಗಂಟ್ಲಿಗೆ ಬಿದ್ದರೆ ಚುಚ್ಚುತ್ತಲ್ಲ, ಅದು ಬಹಳ ಕಷ್ಟ ಆಗುತ್ತೆ. ಆದ ಕಾರಣ ಅದನ್ನು ನಾವು ಈ ಥರ ಎಲ್ಲ ಬಿಡಿಸ್ಕೊಂಡು ನೀಟಾಗಿ ತೆಗೆದಿಟ್ಕೊಂಡ್ಮೇಲೆ ನೀರು ಹಾಕಿ ಚೆನ್ನಾಗಿ ತೊಳಿಬೇಕು. ಮಣ್ಣಿರುತ್ತೆ, ಹಾಗಾಗ್ಬಿಟ್ಟು ಚೆನ್ನಾಗಿ ತೊಳೆದು ನಾವು ಅದನ್ನು ಬೇರೆ ಇದರೊಳಗಡೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ನಾರು ಮಾತ್ರ ನೋಡ್ಕೊಳ್ಳಿ, ಮತ್ತು ಒಂದು ಕೂಡ ನಾರಿಲ್ದಂಗೆ ನೀವು ಮಿಕ್ಸಿಗೆ ಹಾಕಿ ಮಾಡಬೇಕಾದ್ರೆ ಆಯಿತಾ. ಆಮೇಲೆ ಎಣ್ಣೆ ಹಾಕ್ಕೊಂಡು 1.5 ಸ್ಪೂನಿಂದ 2 ಸ್ಪೂನಷ್ಟು ಸ್ವಲ್ಪ ಕೊತ್ತಂಬರಿ ಬೀಜ, 1.5 ಸ್ಪೂನಷ್ಟು ಮೆಂತ್ಯ ಮುಂದಿರಬೇಕು ಇದಕ್ಕೆ. ಕೊತ್ತಂಬರಿ ಮತ್ತು ಜೀರಿಗೆ ಹಾಕಬೇಡಿ, ಚೆನ್ನಾಗಿರೋದಿಲ್ಲ. ಹಸಿಮೆಣಸಿನ್ಕಾಯಿ, ಆಮೇಲೆ ಕೊಬ್ಬರಿ ಕೂಡ ಇಟ್ಟಿದ್ದೀನಿ. ಕೊಬ್ಬರಿದ ತೋರಿಸಿಲ್ಲ, ಆದರೆ ಅದು ಒಂದು ಅರ್ಧ ಬಟ್ಲು ಕೊಬ್ಬರಿ ಹಾಕಿದ್ರೆ, ಹಸಿ ಕೊಬ್ಬರಿ ಇದ್ರೇ ಮಾಡಿ, ಇಲ್ದಿದ್ರೆ ಇದು ಚೆನ್ನಾಗೇ ಇರೋದಿಲ್ಲ. ಮಾಡಿದಾಗ ಇಲ್ಲಿ ನೋಡಿ ಹೆಚ್ಚು ಹಾಕ್ಕೊಂಡಿದ್ದೀನಿ, ಆದರೆ ತೋರಿಸಿಲ್ಲ ನಿಮಗೆ, ಮರ್ತು ಬಿಟ್ಟಿದ್ದೀನಿ ಅದು ರೆಕಾರ್ಡ್ ಮಾಡೋದು. ಸೊ ಅರ್ಧ ಬಟ್ಲಷ್ಟು ಹಸಿ ಕೊಬ್ಬರಿ, ಆಮೇಲೆ ಉಪ್ಪು, ಇದೆಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೋದು. ಸಿಂಪಲ್ ಆಗಿರುತ್ತೆ, ಭಾಳ ಟೇಸ್ಟಿ ಇರುತ್ತೆ. ಮತ್ತು ಹೇಳ್ತಾ ಇದ್ದೀನಿ, ಸ್ವಲ್ಪ ಖಾರ ಮುಂದಿರೋಂತೆ ಮಾಡಿ. ಇದಕ್ಕೊಂಚೂರು ಹುಳಿ ಅಲ್ವಾ ಹುಣಸೆಕಾಯಿ, ಹಾಗಾಗಿ ಅದು ಭಾಳ ಹುಳಿ ಇರಲ್ಲ ಈ ಟೈಮಲ್ಲಿ, ಒಂಥರ ಚಿಗುರು ಹುಳಿ ಇರುತ್ತಲ್ಲ ಆ ಥರ ಇರುತ್ತೆ. ಸೊ ಅದಕ್ಕೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಮುಂದಿದ್ರೆ ಖಾರಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಸಿಂಪಲಾಗಿ ಚಟ್ನಿ ಆಗೋಯ್ತು. ಇದನ್ನು ತೊಕ್ಕು ಅಂತ ಕೂಡ ಅಂತಾರೆ, ಇನ್ಸ್ಟೆಂಟ್ ತೊಕ್ಕು ಅಷ್ಟೇ. ಇದಕ್ಕೆ ನಾವು ಒಗ್ಗರಣೆ ಹಾಕ್ಬಿಟ್ಟು ಅನ್ನ ಕಲಿಸ್ಕೊಂಡಿದ್ದೀವಿ ಅಂದರೆ ನಿಜವಾಗ್ಲೂ ಸ್ವರ್ಗ. ಸ್ವಲ್ಪ ಖಾರ ಇರ್ತದಲ್ಲ, ಆ ಚಿರ್ರನ್ನಷ್ಟು ಖಾರ ತುಂಬ ಚೆನ್ನಾಗಿರುತ್ತೆ. ಸೊ ಹಿಂಗೆ ಒಗ್ಗರಣೆ ಹಾಕಿದ್ದೀನಿ. ಇದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಾಕೋಬೇಕೇನೋ ಗೊತ್ತಿಲ್ಲ, ಬೇಕಿದ್ರೆ ಟ್ರೈ ಮಾಡೋರು ಮಾಡಿ, ಹೇಗಿರುತ್ತೆ ಅಂತ ಐಡಿಯಾ ಇಲ್ಲ. ಬಟ್ ಈ ಥರ ಈ ಟೈಮಲ್ಲಿ ಹುಣಸೆಕಾಯಿ ಸಿಕ್ಕರೆ ಮಾತ್ರ ಕಂಪಲ್ಸರಿ ಮಾಡ್ಕೊಳ್ಳಿ, ಭಾಳ ರುಚಿಯಾಗಿರುತ್ತೆ. ಬಿಸಿ ಅನ್ನಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದು ತೊಕ್ಕು ಕಲಿಸ್ಕೊಂಡು ತಿಂದರೆ ಭಾಳ, ನೀವ್ಯಾವತ್ತಿಗೂ ಅದಿರೋ ತನಕ 2-3 ಟೈಮ್ಸ್ ಮಾಡ್ಕೊಂಡು ತಿಂತಿರ್ತೀರ. ಇದು 2-3 ದಿನ ಇರುತ್ತೆ ಫ್ರಿಜ್ಜಲ್ಲಿ ಇಟ್ಟರೆ, ಹೊರಗಡೆ ಇಟ್ಟರೆ ಇರೋದಿಲ್ಲ, ಕೊಬ್ಬರಿ ಇರುತ್ತೆ. ಅದ ಕಾರಣ ಫ್ರಿಜ್ಜಲ್ಲಿ ಇಟ್ಟರೆ 2-3 ಡೇಸ್ ಇರುತ್ತೆ, ಹ್ಯಾಪಿಯಾಗಿ ತಿನ್ಬೋದು, ಭಾಳ ಟೇಸ್ಟಿ ಇರುತ್ತೆ. ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಇದು ಒಂಥರ ಡಿಫ್ರೆಂಟ್ ರೆಸಿಪಿ ಅನಿಸಿದ್ರೆ ಖಂಡಿತ ಟ್ರೈ ಮಾಡಿ, ಆಯಿತಾ? ಥ್ಯಾಂಕ್ ಯು.